ನೋಡಿ ಸ್ವಾಮಿ ನಾವಿರೋದು ಹೀಗೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸರ್, ಈಗ ಶಂಕರ್ನವ್ರ ಫೋಟೋಗಳು ಆಲ್ಮೋಸ್ಟ್ ಒಂದು 80,000 ಆಟೋಗಳ ಮೇಲೆ ಇರ್ಬೋದಾ ಅಥವಾ 1,00,000 ದಾಟಿರ್ಬೋದಾ? 5 ಲಕ್ಷ, 20 ವರ್ಷದ ಒಂದು 5 ಲಕ್ಷ ಆಟ ಆಡ್ಬೇಕು. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಬಟ್ ಅವತ್ತೇ ಅಷ್ಟೊಂದು ಕ್ರೇಜು ಶಂಕರ್ ನಾಗ್ ಅವ್ರಿಗಿತ್ತು. ಬಟ್ ಇವತ್ತಿದ್ರೆ ಪೊಲಿಟಿಕಲ್ಲಿ ಮೆಗಾ ಚೇಂಜ್ ಆಗಿದೆ. ರಾಜಕೀಯ ಕಿಳಿಯಕ್ಕೆ ಜನಪ್ರಿಯತೆ ಆಗ್ಬೇಕು, ಚಮಚಾಗಿರಿ ಮಾಡಿದ್ರೆ ಸಾಕು. ಸತ್ತಾಗ ಮಲಗೋದಿದ್ದೇ ಇದೆ, ಇದ್ದಾಗ ಏನಾದ್ರು ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ವೀಕ್ಷಕರೇ, ಇನ್ಸೈಡ್ ರಶ್ ಮೀಡಿಯಾಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ವಿಶೇಷ ಅತಿಥಿ ಅನ್ನೋದಕ್ಕೆ ಒಂದು ಕಾರಣ ಕೂಡ ಇದೆ. ಸಾಧಾರಣವಾಗಿ ನೀವು ಚಿತ್ರನಟರ ಅಭಿಮಾನಿಗಳನ್ನ ನೋಡಿರ್ತೀರಾ. ಚಿತ್ರನಟರ ಅಭಿಮಾನಿಗಳು ಸಾಧಾರಣವಾಗಿ ಅವರ ಬರ್ಡೇಗೆ ಹೋಗ್ತಾರೆ, ಅಲ್ಲಿ ಕೇಕ್ ಅನ್ನ ಕಟ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಸೆಲೆಬ್ರೇಷನ್ ಅನ್ನ ಆಚರಣೆ ಮಾಡ್ತಾರೆ. ಅದು ಮುಗಿದ ಮೇಲೆ ಫಿಲಂಗಳಿಗೆ ಹೋಗ್ತಾರೆ, ಅವ್ರಿಗೆ ಸಪೋರ್ಟ್ ಆಗಿ ನಿಂತಿರ್ತಾರೆ. ಸೊ ಇದು ಒಂದು ವರ್ಗದ ಅಭಿಮಾನಿಗಳ ಕಥೆಯಾದ್ರೆ, ಇನ್ನೊಂದು ವರ್ಗದ ಅಭಿಮಾನಿಗಳು ಇರ್ತಾರೆ. ಆ ಚಿತ್ರನಟರ ಫೋಟೋವನ್ನ ಎಲ್ಲ ವಾಹನಗಳ ಮೇಲೆ ರಾರಾಜಿಸುವಂತೆ ಮಾಡ್ತಾರೆ. ಸೊ ಅಂತಹ ಕೆಲಸವನ್ನ ಇವತ್ತಿನ ನಮ್ಮ ಅತಿಥಿ ಮಾಡ್ತಾ ಇದ್ದಾರೆ. ಸೊ ಇವರು ಬೆಂಗಳೂರಿನ ಆಟೋ ಚಾಲಕರ ಪಾಲಿಗೆ ಒಂದು ವರವಾಗಿ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸೊ ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲೇ ಆದ್ರೂ ಬೆಳೆದಿದ್ದು ಕರ್ನಾಟಕದಲ್ಲಿ. ರಾಜ್ಯಗಳು ಬೇರೆ ಬೇರೆ ಆದ್ರೂ ಕುಡಿದಿರುವ ನೀರು ಕಾವೇರಿ ಅಂತ ಹೇಳ್ತಾರೆ. ಸೊ ಇವರು ಬೇರೆ ಯಾರೋ ಅಲ್ಲ, ಬಿಲೇಕಲಹಳ್ಳಿಯಲ್ಲಿರುವ ಫೇಮಸ್ ಆಟೋ ಸ್ಟಿಕ್ಕರ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು, ಸ್ಟಿಕ್ಕರ್ ರಾಮಣ್ಣ ಅವರು. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಲವಾರು ವಿಚಾರಗಳನ್ನ ನಾವು ಅವರ ಬಳಿ ತಿಳ್ಕೊಳ್ಳೋದಿದೆ. ಅದರಲ್ಲೂ ಶಂಕರ್ ನಾಗ್ ಅವರ ಸಾಂಗ್ಲಿಯನ ಚಿತ್ರವನ್ನ ನೋಡಿ ಇನ್ಸ್ಪಿರೇಷನ್ ಅನ್ನ ತಗೊಂಡು ಅವರ ಒಂದು ಬ್ಲೂ ಕಲರ್ ಶರ್ಟ್ ಅನ್ನ ಇವರೇ ಜನರೇಟ್ ಮಾಡ್ತಾರೆ. ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಥ್ಯಾಂಕ್ ಯು. ಸರ್, ನಮಗೋಸ್ಕರ ಮತ್ತು ನಮ್ಮ ವೀಕ್ಷಕರಿಗೋಸ್ಕರ ಶಂಕರ್ ನಾಗ್ ಅವರ ಒಂದು ಸಾಂಗ್ ಇಂದ ನಾವು ಸ್ಟಾರ್ಟ್ ಮಾಡೋಣ, ನಿಮ್ಮ ಕಂಠದಿಂದ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸಾಂಗ್ ಅನ್ನ ಹೇಳಿದ್ದಕ್ಕೆ. ಸರ್, ಮೊದಲನೇದಾಗಿ ಶಂಕರಣ್ಣ ಅಂದಾಕ್ಷಣ ನಮ್ಗೆಲ್ಲರಿಗೂ ನೆನಪು ಬರೋದು ಸಾಂಗ್ಲಿಯನ ಪಿಕ್ಚರ್ ಆಗಿರ್ಬೋದು ಅಥವಾ ಕರಾಟೆ ಕಿಂಗ್ ಅಂತ ಒಂದು ಬಿರುದು ಆಗಿರ್ಬಹುದು. ಸೊ ನೀವು ನೋಡಿದ ಅಥವಾ ಹಿಂದೆ ನೀವು ತಿಳ್ಕೊಂಡಿರೋ ಶಂಕರ್ ನಾಗ್ ಅವರು ಹೇಗಿದ್ರು? ಶಂಕರ್ ನಾಗ್ ಅವ್ರು ಬಂದು ಅವರು ಪೂರ್ವಿಕವಾಗಿ ಅವರು ನಾಟಕಗಳಿಂದ ಬಂದಿದ್ರು. ಬಾಂಬೆಯಲ್ಲಿ ನಾಟಕಗಳಲ್ಲಿ ಮಾಡ್ಕೊಂಡು ಬಂದಿದ್ರು. ಇಲ್ಲಿ ಗಿರೀಶ್ ಕಾರ್ನಾಡ್ ಅವ್ರ ಪರಿಚಯ ಆಗಿ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದಲ್ಲಿ ಫಸ್ಟ್ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಅವ್ರ ಇಂಟ್ರೊಡಕ್ಷನ್. ಅವ್ರು ಬಂದು ಫಸ್ಟ್ ಬಂದು ಬೆಂಗಳೂರು ಉಳ್ಕೊಂಡಿದ್ದು, ಬೆಂಗಳೂರಿನ ಮಿನರ್ವಾ ಸರ್ಕಲ್ ಅಲ್ಲಿರುವಂತ ಕಾಮತ್ ಹೋಟ್ಲಲ್ಲಿ ಉಳ್ಕೊಂತಾರೆ. ಅಲ್ಲಿ ಇದ್ಕೊಂಡೆ ಕೆಲವೆಲ್ಲ ಫಿಲ್ಮ್ಗಳೆಲ್ಲ ಮೂವ್ ಮಾಡಿ ಆಮೇಲೆ ಎಲ್ಲಾ ಸಿನಿಮಾಗಳು ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅವರೇ ನಿರ್ದೇಶನ ಮಾಡ್ತಾರೆ. ಸಾಂಗ್ಲಿಯಾನ ಸುಮಾರು ಚಿತ್ರಗಳನ್ನ ನಿರ್ದೇಶನ ಫಸ್ಟ್ ಒಂದು ಮುತ್ತಿನ ಕಥೆಗೋಸ್ಕರ ಅವರು ಫಾರಿನಿಂದ ಕ್ಯಾಮ್ರಾ ತರಿಸಿ ಅಂಡರ್ ವಾಟರ್ ಕ್ಯಾಮ್ರಾ ಫಸ್ಟ್ ಅವ್ರು ತಗೊಂಡ್ಬಂದು ಇಂಟ್ರೊಡಕ್ಷನ್ ಮಾಡಿ ಶೂಟ್ ಮಾಡಿ ಅವತ್ತೇ ಹೆಮ್ಮೆ ಕೊಟ್ಟವ್ರು. ಸರ್, ಈಗ ಇನ್ಸ್ಪಿರೇಷನ್ ಅಂತ ಅನ್ನೋದು ತುಂಬಾ ಮುಖ್ಯ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ. ಸೊ ನೀವು ಹೇಳ್ತೀರಾ ಶಂಕರ್ ನಾಗ್ ಅವರು ನನ್ಗೆ ತುಂಬಾ ಇನ್ಸ್ಪಿರೇಷನ್ ಅಂತ, ಯಾವ ರೀತಿ ಸರ್ ನಿಮ್ಗೆ? ಸೊ ಶಂಕರ್ ನಾಗ್ ಅವರು ಒಂದು ಇನ್ಸ್ಪಿರೇಷನ್ ಅಂದ್ರೆ ಸ್ಪೀಡ್. ಅವ್ರು ಮಾಡ್ತದ ಟೈಮಿಂಗ್ಸ್ ಹೆಚ್ಚು ಕಮ್ಮಿ 4 ರಿಂದ 5 ಅವರ್ ಅಷ್ಟೇ ಅಂತ. ಅವ್ರ ಜೊತೆಗಿದ್ದವ್ರು ಕೆಲವರು ಮಾತಾಡಿದ್ರು ನಾವು ಕೇಳಿರೋದು, ನಾನಂತೂ ಡೈರೆಕ್ಟ್ ಆಗಿ ನೋಡಿಲ್ಲ. ಬಟ್ ಅವ್ರ ಜೊತೆಗಿದ್ದವ್ರು ಕೆಲವು ಇಂಟರ್ವ್ಯೂಗಳನ್ನ ನೋಡಿರೋದು, ಅವ್ರ ಜೊತೆ ಇರೋದನ್ನ ನೋಡಿದಾಗ ಆಗ ಪೇಪರ್ಗಳಲ್ಲಿ ಇಂಟರ್ವ್ಯೂಗಳು ಬರೋದು. ಶಂಕರ್ ನಾಗ್ ಸರ್ ಬಗ್ಗೆ ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಅರುಂಧತಿ ನಾಗ್ ಮೇಡಮ್ ಆಗಿರ್ಬೋದು, ಇವರು ರವಿಶಾಸ್ತ್ರಿ ಇವರು ಆರ್ಟಿಸ್ಟ್, ಎಲ್ಲರದ್ದು ಇಂಟರ್ವ್ಯೂಗಳು ನೋಡಿದಾಗ ಅವ್ರ ಜೊತೆ ಸ್ಪೀಡ್ ಅವ್ರ ಜೊತೆ ಮೇಂಟೈನ್ ಮಾಡಕ್ಕೆ ಆಗ್ತದೆ. ಅವ್ರು ಒಂದು ಕ್ಯಾಮ್ರಾ ಅಲ್ಲಿ ಇಲ್ಲಿ ಮುಗಿಸೋ ಅಷ್ಟರಲ್ಲಿ ಇಲ್ಲಿ ಲೈಟಿಂಗ್ ಆಗ್ತಾ ಇರ್ಬೋದು. ಈ ತರ ಮಲ್ಟಿಪಲ್ ವರ್ಕ್ ಮಾಡ್ತಾ ಇದ್ರಿಂದ ಅವರು ತುಂಬಾ ಇಷ್ಟ. ಸರ್, ಆಗಿನ ಕಾಲದಿಂದನೂ ಈಗಿನ ಕಾಲದವರೆಗೂ ಶಂಕರ್ ನಾಗ್ ಅಂತ ಅಂದ್ರೆ ಒಂದು ಲೆಗೆಸಿ ಅಥವಾ ಪರಂಪರೆ ಇದೆ. ಸೊ ಯಾವ ಒಂದು ಆಟೋಗಳ ಮೇಲೆ ನೋಡಿದ್ರು ನಿಮ್ಮ ಕೈಚಳಕದಲ್ಲಿ ತಯಾರಾದ ಒಂದು ಬ್ಲೂ ಕಲರ್ ಫೋಟೋ ಇದೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರ್ಬೋದು. ಈ ರೀತಿಯ ಫೋಟೋ ಕರ್ತೃ ಯಾರು ಅಂತ ಅಂದ್ರೆ ಇವರೇ, ಸ್ಟಿಕ್ಕರ್ ರಾಮಣ್ಣ ಅವರು. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ, ಇದು ಬಂದು 2003ರಲ್ಲಿ ಗಾಂಧಿನಗರದಲ್ಲಿ ಒಂದು ಸ್ಟುಡಿಯೋದಲ್ಲಿ ಸ್ಟಿಲ್ ನಾ ನೋಡಿದ್ದು. ಅದಕ್ಕೆ ಮುಂಚೆ ಬಂದು ಅರುಂಧತಿ ನಾಗ್ ಮೇಡಮ್ ಅವ್ರದ್ದು ಒಂದು ಮ್ಯಾಗಝಿನ್ ಅಲ್ಲಿ ಒಂದು ಇಂಟರ್ವ್ಯೂ ಓದಿದ್ದೆ. ಅದರಲ್ಲಿ ಅವಾಗ ಹೇಳಿದ್ರು ಅವರು, ಈ ತರ ಶಂಕರ್ ನಾಗ್ ಅವ್ರು ತೀರ್ಕೊಂಡಿಲ್ಲ, ಈಗಲೂ ನನಗೆ ಕೆಲವು ಆಟೋಗಳ ಮೇಲೆ ಕಾಣಿಸ್ಕೊಡ್ತಾರೆ ಸ್ಟಿಕ್ಕರ್ ಇದೆ ಅಂತ ಹೇಳಿದ್ರು.
ಸರಿ ಅದನ್ನೇ ಯಾಕೆ ನಾವು ದೊಡ್ಡದಾಗಿ ಇಂಪ್ಲಿಮೆಂಟ್ ಮಾಡಬಾರ್ದು ಅಂದ್ರೆ ಅರುಂಧತಿ ಮೇಡಮ್ ಅವರು ಹೇಳಿದ್ರು ಆ ತರ. ಹೇಳಿದ್ರು. ಇವತ್ತಿಗೂ ಆಟೋಗಳ ಮೇಲೆ ಇದ್ದಾರೆ. ಇದಾರೆ ಅಂತ. ಹಾ. ಬಟ್ ಅವಾಗ ನಾನು ಒಂದು ಸರ್ವೆ ಮಾಡಿದೆ, ಟೋಟಲ್ ಬ್ಯಾಂಗ್ಳೂರ್ ಒಂದು ಸರ್ವೆ ಮಾಡಿದಾಗ ಅವಾಗ ಸಂಜಯ್ ದತ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಈ ತರ ಸ್ಟಿಕ್ಕರ್ಗಳು ಜಾಸ್ತಿ ಇತ್ತು. ಹೌದು. ಶಂಕರ್ ನಾಗ್ ಅವ್ರದ್ದು ಮತ್ತೆ ರಾಜ್ಕುಮಾರ್ ಸರ್ ಕಮ್ಮಿ ಇತ್ತು. ಸರಿ ಯಾಕೆ ನಾವ್ ಇದನ್ನ ಇಂಪ್ಲಿಮೆಂಟ್ ಮಾಡೋದು? ಬೇರೆ ಎಲ್ಲಿಯೋ 2000-3000 ಕಿಲೋಮೀಟರ್ ಆರ್ಟಿಸ್ಟ್ ಫೋಟೋಗಳು ಆಟೋಗಳ ಮೇಲೆ ಇರ್ಬೇಕಾರೆ ನಮ್ಮ ತನದ ಒಂದು ಆರ್ಟಿಸ್ಟ್ ಫೋಟೋಸ್ ಯಾರು ಅಂತ ಅವಾಗ ಶಂಕರ್ ನಾಗ್ ಸರ್ಗೆ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡೋದು, ಫೋಟೋ ಸ್ಟಿಲ್ ಕ್ಯಾಮ್ರಾಮನ್ ಆಗಿ ಅಪ್ಪು ಅಂದ್ಬಿಟ್ಟು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ನೆಗೆಟಿವ್ಸ್ ಕಲೆಕ್ಟ್. ಅವಾಗ ನೆಗೆಟಿವ್ ಇಂದ ಡಿಜಿಟಲ್ ಗೆ ಕನ್ವರ್ಟ್ ಆಗ್ತಾ ಇರೋದು ಟೈಮ್. ಅವಾಗ ಕಾರ್ಪೊರೇಷನ್ ಅಲ್ಲಿ ಯಾವುದೋ ಒಂದು ಲಾಸ್ಟ್ ಒಂದು ಸ್ಟುಡಿಯೋ, ಆ ಸ್ಟುಡಿಯೋದಲ್ಲಿ ಹೋಗಿ ಪ್ರಿಂಟ್ ಮಾಡಿಸಿ ತಗೊಂಡ್ಬಂದು ಅದನ್ನ ಸ್ಕ್ಯಾನ್ ಮಾಡಿ ಫಸ್ಟ್ ಸಿಸ್ಟಮ್ ತಗೊಂಡು ಫಸ್ಟ್ ಸ್ಕ್ಯಾನ್ ಮಾಡಿದೆ ಶಂಕರ್ ನಾಗ್ ಸರ್. ಆ ಸ್ಕ್ಯಾನ್ ಮಾಡಿದ ಫೋಟೋಗಳು ಇವತ್ತಿಗೆ ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ಆಟೋಗಳ ಮೇಲೆ ನಾನು ಸ್ಕ್ಯಾನ್ ಮಾಡಿದಂತ ಫೋಟೋ ಬಂದು ಇದಾಗಿದೆ. ಅದಾದ್ಮೇಲೆ ಸುಮಾರು ಇಂಪ್ರೂವ್ಮೆಂಟ್. ಆಮೇಲೆ ಶಂಕರ್ ನಾಗ್ ಅವ್ರ ಬರ್ತ್ಡೇ ಸ್ಟಾರ್ಟ್ ಮಾಡಿದ್ದು ನಾನೇ ಫಸ್ಟ್ ಶಂಕರ್ ನಾಗ್ ಸರ್ಕಲ್ ಅಲ್ಲಿ. ನವೆಂಬರ್ 9 ಶಂಕರ್ ನಾಗ್ ಅವ್ರ ಬರ್ತ್ಡೇನ ಶಂಕರ್ ನಾಗ್ ಜಯಂತಿ ಅಂತ ಕನ್ವರ್ಟ್ ಮಾಡಿ ನಾನು ಬರ್ತ್ಡೇ ಸ್ಟಾರ್ಟ್ ಮಾಡಿದ್ದೆ. ವೀಕ್ಷಕರೇ, ನಾನು ಇವ್ರಿಗೆ ಆಕ್ಚುಲಿ ಥ್ಯಾಂಕ್ಸ್ ಕೊಡ್ಬೇಕು. ಯಾಕೆ ಅಂತ ಅಂದ್ರೆ ನಮ್ಮ ಊರಲ್ಲಿ ನಾನು ಸ್ಕೂಲ್ಗೆ ಹೋಗೋ ಸಂದರ್ಭದಲ್ಲಿ ಅಂದ್ರೆ 2006-07ರಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಆಯ್ತು. ಅಲ್ಲಿ ನಾನು ಬ್ಲೂ ಕಲರ್ ಅಂಗಿ ಹಾಕಿರೋ ಶಂಕರ್ ನಾಗ್ ಫೋಟೋ ಅನ್ನ ನೋಡಿದೆ. 4 ಕಡೆ ಒಂದು ಪೋಲ್ ಅನ್ನ ಹಾಕಿ ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಇವತ್ತಿಗೂ ಸಹ ಪರಂಪರೆ ಇದೆ ಅಲ್ಲಿ. ಸೊ ಅದಕ್ಕೆ ಇವರು ಕಾರಣ ಅಂತ ಇವತ್ತು ಗೊತ್ತಾಗಿದೆ. ಸೊ ಸರ್, ಅದಕ್ಕೊಂದು ನಿಮ್ಗೆ ದೊಡ್ಡ ಥ್ಯಾಂಕ್ಸ್. ಸರ್, ಇನ್ನು ಮುಂದುವರೆದಂತೆ ಈಗಿನ ಕಾಲದಲ್ಲೂ ಟ್ರೆಂಡ್ ಹಾಗೆ ಇದೆ. ಯಾವುದೇ ಬಾಲಿವುಡ್ ಸ್ಟಾರ್ಗೂ ನಮ್ಮ ಶಂಕರ್ ನಾಗ್ ಅವ್ರ ಫೋಟೋ ಕಡಿಮೆ ಇಲ್ಲ. ಅವತ್ತು ಅವ್ರ ಸಿಗರೇಟ್ ಸೇದೋ ಸ್ಟೈಲ್ ಆಗಿರ್ಬೋದು, ಸ್ಮೋಕಿಂಗ್ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಮಾತಾಡೋ ಗತ್ತಾಗಿರ್ಬೋದು. ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅವ್ರದ್ದು ಫಾಸ್ಟ್, ವೆರಿ ಫಾಸ್ಟ್. ಹೌದು, ಅವರ ಫಾಸ್ಟ್ ನಂಗೆ ಸಿಕ್ಕಾಪಟ್ಟೆ ಒಂದು ಫಿಲಮ್ ಅಂದ್ರೆ ತುಂಬಾ ಬೇಗನೆ ಬೆಳೆದ್ಬಿಟ್ರು ಅವರು. ಬೇಗನೆ ಬೆಳೆದ್ರು, ಬಟ್ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದು. ಹೌದು, ಡೈಲಿ 4 ಅವರ್ ಮಾತ್ರ ನಿದ್ದೆ ಅಂದ್ರೆ ಅವ್ರು ಯಾವ ರೀತಿ ವರ್ಕ್ ಮಾಡಿರ್ಬೇಕು, ಅವ್ರ ಜೊತೆ ಆರ್ಟಿಸ್ಟ್ ಗಳು ಇವತ್ತು ಅಷ್ಟು ಮಟ್ಟಿಗೆ ಮಾತಾಡ್ತಾರೆ. ಅವ್ರು ಫಾಸ್ಟ್. ಮತ್ತೆ ಇವತ್ತಿಗೆ ನಾವು ಮೆಟ್ರೋದಲ್ಲಿ ಆರಾಮಾಗಿ ಜನ ಇಟ್ಕೊಂಡು ಹೊಡಿತಾ ಇದೀವಿ. ಅವ್ರ ಇಂಗ್ಲೆಂಡ್ ಕನ್ಸಲ್ಲ, ಇಂಗ್ಲೆಂಡ್ ಹೋಗಿ ಪ್ರಿಂಟ್ ತಗೊಂಡ್ಬಂದು ಗವರ್ಮೆಂಟ್ ಸಬ್ಮಿಟ್ ಮಾಡಿದ್ರು. ಹೌದು. ಇವತ್ತು ನಾನು ಕೆಲವು ಕಡೆ ಎಲ್ಲ ಆರ್ಟಿಸ್ಟ್ ಕೆಲವು ಆಟೋ ಡ್ರೈವರ್ಸ್ ನೆಲ್ಲ ಇದ್ ಮಾಡ್ಕೊಂಡು ಬೆಂಗಳೂರಲ್ಲಿ ಯಾವ್ದಾರ ಒಂದು ಇದು ಮೆಟ್ರೋ ಇದಕ್ಕೆ ಶಂಕರ್ ನಾಗ್ ಅವ್ರ ಹೆಸರು ಬಂದ್ಬಿಟ್ಟು ಸಿಗ್ನೇಚರ್ ಹಂಟಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕು, ಅವ್ರಿಗೆ ಸಿಂಗ್ಸಂದ್ರ ಲಾಸ್ಟ್ ಅವ್ರು ಹೊರಟಿದ್ದು ಸಿಂಗ್ಸಂದ್ರಲ್ಲಿ ಹೊರಟಿದ್ದು. ಸಿಂಗ್ಸಂದ್ರಾಗೆ ಕೊನೆಯ ಪಕ್ಷ ಅವ್ರ ಹೆಸರು ಇಡ್ಬೋದಾಗಿ ಸಿಂಗ್ಸಂದ್ರ ಸ್ಟೇಷನ್. ಬಟ್ ಯಾರು ತಲೆ ಕೆಡ್ಸ್ಕೊಂಡು. ಸರ್, ಹೇಳಿದ್ರಿ ಸರ್ ಶಂಕರ್ ನಾಗ್ ಅವ್ರ ಹೆಸರನ್ನ ಇಡಬೇಕು ಮೆಟ್ರೋ ಸ್ಟೇಷನ್ಗೆ ಅಂತ. ಬಟ್ ಕಾರಣಾಂತರಗಳಿಂದ ಅದು ಆಗ್ತಾ ಇಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಾಡ್ಬೋದು ಸರ್. ಇವತ್ತಿಗೆ ಜನರೇಷನ್ ಇನ್ನೊಂದು ಜನರೇಷನ್ಗೆ ನಾವು ತಲುಪಿಸ್ಬೇಕಲ್ಲ, ಯಾರ್ಯಾರು ಇದ್ರು ಅನ್ನೋದು. ಹೌದು, ಈ ತರ ಒಂದು ನೇಮ್ಗಳಿದ್ದಾಗ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸರ್, ಈಗ ಶಂಕರ್ ನಾಗ್ ಅವ್ರ ಅಂದಾಕ್ಷಣ ನಮ್ಗೆ ಹಿಂದಿನ ಕಾಲದ ಫೋಟೋಗಳು ಬರುತ್ತವೆ, ಬ್ಲೂ ಕಲರ್ ರೀತಿಯ ಫೋಟೋಗಳು ಬರುತ್ತೆ. ಇನ್ ಮುಂದಕ್ಕೆ ಏನಾದ್ರು ಪ್ಲಾನ್ಸ್ ಇದೆಯಾ ನಾವು ಎಲ್ ಮಾಡೋಣ ಅಂತ ಪ್ಲಾನ್. ಅಲ್ಲಿ ಕೆಲವು ಸ್ಟಿಲ್ಸ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳಿಗೆ ಹೇಳಿ ಡಿಜಿಟಲ್ ಅಲ್ಲಿ ಮಾಡೋಣ ಅಂತ ಪ್ಲಾನ್. ಸರ್, ಈಗ ಸಾಂಗ್ಲಿಯಾನ ಪಿಕ್ಚರ್ ನೋಡಿ ಇನ್ಸ್ಪೈರ್ ಆದ್ರಿ ಅಂತ ಹೇಳಿದ್ರಿ ಅಲ್ವಾ, ಅದ್ರ ಬಗ್ಗೆ ಹೇಳಿ ಸರ್. ಸಾಂಗ್ಲಿಯಾನ ಅಂದ್ರೆ ಇವತ್ತು ಏನು ತಮಿಳ್ ಡೈರೆಕ್ಟರ್ ಶಂಕರ್ ಇದಾರೆ, ಅವ್ರೇನ್ ಕಂಟೆಂಟ್ ಮಾಡಿದ್ರು ಅದನ್ನ 80s ಅಲ್ಲೇ ಶಂಕರ್ ನಾಗ್ ಅವ್ರು ಮಾಡಿದ್ರು. ಲಂಚದ ವಿಷಯ ಇರ್ಬೋದು, ರಾಜಕೀಯ ವಿಷಯ ಇರ್ಬೋದು, ಕೌಟುಂಬಿಕ ಇರ್ಬೋದು, ಯಾವ ಒಂದು ಪ್ರತಿಯೊಂದು ವಿಷಯನೂ ಆಗಿನ ಕಾಲಕ್ಕೆ ತೆಗೆದು ಮಾಡಿ ಬಿಟ್ಬಿಟ್ರು. ಅದರಿಂದ ಬಂದಿರೋ ಎಳೆಗಳನ್ನ ಎತ್ಕೊಂಡು ಇವತ್ತು ಸಿನಿಮಾ ಮಾಡ್ತಾರೆ. ಸರ್, ಈಗ ಶಂಕರ್ ನಾಗ್ ಫೋಟೋಗಳು ಆಲ್ಮೋಸ್ಟ್ ಒಂದು 80,000 ಆಟೋಗಳ ಮೇಲೆ ಇರ್ಬೋದಾ ಅಥವಾ 1 ಲಕ್ಷ ದಾಟಿರ್ಬೋದಾ? 5 ಲಕ್ಷ ಈ 20 ವರ್ಷದಲ್ಲಿ ಒಂದು 5 ಲಕ್ಷ ಆಟೋಗಳ ಮೇಲೆ ಹಾಕಿ. ಓಕೆ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು, ಮೈಸೂರು, ಕೋಲಾರ, ಇವನ್ ಯಾದಗಿರಿವರೆಗೂ ಕಳ್ಸ್ಕೊಡ್ತಾರೆ. ಸರ್, ನೀವು ನೋಡಿದಾಗ ಶಂಕರ್ ನಾಗ್ ಅವ್ರು ಇದ್ರ ಆ ಕಾಲದಲ್ಲಿ? ಶಂಕರ್ ನಾಗ್ ಅವ್ರು ಇದ್ರು, ಬಟ್ ನಮ್ಗೆ ನೋಡುವಂತ ಅದೃಷ್ಟ ಸಿಕ್ಕಿಲ್ಲ. ಓಕೆ, ಆಕ್ಚುಲಿ ಜಸ್ಟ್ ಮಿಸ್ ಆಯ್ತು. ಆಕ್ಚುಲಿ ಶಾಂತಿ ಕ್ರಾಂತಿ ಶೂಟಿಂಗ್ ಅವ್ರು ಬಂದಿದ್ರು, ನಾವು ಹೋಗಿದ್ವಿ, ಬಟ್ ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿ. ಸರ್, ಇವತ್ತು ನಿಮ್ಮ ಪ್ರಕಾರ ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಅವರ ಒಂದು ಗತ್ತು ಯಾವ ರೀತಿ ಇರ್ತಿತ್ತು? ಯಾಕೆಂದ್ರೆ ಇವತ್ತಿಗೂ ಸಹ ಎಲ್ಲೇ ಅನಂತ್ ನಾಗ್ ಅವ್ರು ಸಿಕ್ಕಿದ್ರು, ಯಾವುದೇ ಪ್ರೋಗ್ರಾಮ್ ಹೋದ್ರು ಸಹಿತ ಶಂಕರ್ ನಾಗ್ ಅವ್ರ ಬಗ್ಗೆ ಕೇಳ್ದಿಲ್ಲ ಅವ್ರು ಎಲ್ಲೂ ವಾಪಸ್ ಕಳ್ಸಲ್ಲ ಅನಂತ್ ನಾಗ್ ಅವ್ರನ್ನ. ಬಟ್ ಅವತ್ತೇ ಅಷ್ಟೊಂದು ಕ್ರೇಜು ಶಂಕರ್ ನಾಗ್ ಅವ್ರಿಗಿತ್ತು. ಬಟ್ ಇವತ್ತಿದ್ರೆ ಪೊಲಿಟಿಕಲ್ಲಿ ಮೆಗಾ ಚೇಂಜ್ ಆಗಿರೋ, ಪೊಲಿಟಿಕಲ್ ಲೆವೆಲ್ ಅಲ್ಲಿ ಬಿಗ್ಗೆಸ್ಟ್ ಚೇಂಜಸ್ ಆಗಿದೆ. ಅವರ ಒಂದು ಥಾಟ್ಸ್ ಆ ರೀತಿ.
ಎಲ್ಲ ಒಂದು 20 ವರ್ಷಕ್ಕೆ ಮುಂಚೆ ಏನಾಗ್ಬೇಕು ಅದನ್ನ ಹ್ಮ್. ಇವತ್ತು ಆಟೋಗಳ ಮೇಲೆ ಸೈಡ್ ಪ್ಯಾಕೇಜ್ ಈ ತರ ಎಲ್ಲ ಆಟೋಗಳು ಬಂದಿದೆಯಲ್ಲ, ಹ್ಮ್. ಇದನ್ನ ಅವತ್ತೇ ಅವ್ರು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಸರ್ ಇದಾದ್ಮೇಲೆ ಸಂಕೇತ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮದ್ರಾಸ್ಗೆ ಹೋಗ್ಬೇಕಾಗಿತ್ತು. ಹೌದು. ಸೊ ಅದನ್ನ ಬೆಂಗಳೂರಲ್ಲೇ ಮಾಡಿ ಚಿತ್ರೀಕರಣವನ್ನು ಮಾಡ್ತಾರೆ ಸಾಂಗಿಗೆ ಸಂಬಂಧಪಟ್ಟಂತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನಂದ್ರೆ ಅವಾಗ ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ಸಾಂಗ್ ಶೂಟ್ ಮಾಡ್ಕೊಂಡು ಸಮಯ ವ್ಯರ್ಥ ಆಗ್ತದೆ. ಹ್ಮ್. ಅಲ್ಲಿ ಬಂದು ಚೆನ್ನೈನಲ್ಲಿ 4 ಇಂಡಸ್ಟ್ರಿ ವರ್ಕ್ ಮಾಡಿ ಹ್ಮ್ ಅಲ್ಲಿ ಕ್ಯೂ ಸಿಸ್ಟಮ್ ಆಗೋದು. ಹ್ಮ್ ಯಾರ್ದು ಮೆಗಾ ಬಜೆಟ್ ಆಗುತ್ತೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ಆ ರೀತಿ ಯಾಕೆ ನಾವು ಹೋಗಿ ಕೂತ್ಕೋಬೇಕು, ಅಲ್ಲಿ ಆ ಹೋಟ್ಲಲ್ಲಿ ಉಳ್ಕೋಬೇಕು, ಆರ್ಟಿಸ್ಟ್ಗಳನ್ನ ಕರ್ಸ್ಕೋಬೇಕು, ಡಬ್ಬಿಂಗಿಗೆಲ್ಲ ಅಲ್ಲಿವರೆಗೂ ಹೋಗ್ಬೇಕು, ಅದನ್ನೆಲ್ಲ ಫುಲ್ ಟೋಟಲ್ ಇದು ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಸಂಕೇತ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿ. ಆ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಗಾಯಕರಿಂದ ಇರ್ಬೋದು, ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಎಲ್ಲರಿಗೂ ಕೆರಿಯರು ಇಲ್ಲಿ ಸರ್ ಅದನ್ನ ಬಿಟ್ರೆ ಬೇರೆ ಇನ್ನೇನಾದ್ರು ನೀವು ಶಂಕರ್ನಾಗ್ ಬಗ್ಗೆ ಹಂಚ್ಕೊಳ್ತಕ್ಕಂತಹ ಮಾಹಿತಿ ಇದೆಯಾ? ಶಂಕರ್ನಾಗ್ ಅವ್ರ ಬಗ್ಗೆ ಮುಚ್ಚಬೇಕು ಇದೆಯಲ್ಲ, ಒಂದು ಡೈಲಾಗ್ ಇದೆಯಲ್ಲ, ಹ್ಮ್. ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದ್ರು ಸಾಧಿಸು ಅಂತ ಹೇಳ್ತಾರಲ್ಲ, ಅಷ್ಟು ಸಾಕಲ್ಲ. ವೀಕ್ಷಕರ ಇನ್ನೊಂದ್ಸಲಿ ಡೈಲಾಗ್ ಅನ್ನ ಹೇಳ್ತೀನಿ ಸರ್, ಜೋರಾಗಿ ಇನ್ನೊಂದ್ಸಲಿ ಹೇಳಿ ಸರ್. ಯಾಕೆಂದ್ರೆ ಎಷ್ಟೋ ಜನ ಯುವಕರು ಅವ್ರ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ, ಅಲ್ಲೇ ಉಳ್ಕೊಂಡ್ ಬಿಡ್ತಾರೆ. ಆದ್ರೆ ನೀವು ಅವತ್ತು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಒಂದು ಕಲಾ ಸೇವೆಯನ್ನ ಮಾಡ್ತಾ ಇದ್ದೀರಾ. ಸೊ ಅವ್ರೆಲ್ಲರಿಗೂ ಇದು ಗೊತ್ತಾಗ್ಬೇಕು. ಸೊ ಅವ್ರ ಡೈಲಾಗ್ ಒಂದ್ಸಲಿ ಜೋರಾಗಿ ಹೇಳಿ ಸರ್. ಸತ್ತಾಗ ಮಲಗೋದು ಇದ್ದೇ ಇದೆ, ಇದ್ದಾಗ ಏನಾದ್ರು ಸಾಧಿಸು. ಸರ್ ನಾವೀಗ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಬಟ್ ಈಗ ನಿಮ್ ಅಂಗಡಿಲಿ ಒಂದು ಬೋರ್ಡ್ ಇದೆ ಸರ್, ಅದೇನು ಅಂತ ನೀವು ನಮ್ಗೆ ಓದಿ ಹೇಳ್ಬೇಕು. ಇದಂದ್ರೆ ಮನುಷ್ಯ ಯಾವ ರೀತಿ ಇರ್ಬೇಕು ಅನ್ನೋದಕ್ಕೆ ಇದು. ಹಾ. ಎಚ್ಚರಿಕೆ ಫಲಕ, ನೋಟಿಸ್ ಬೋರ್ಡ್. ಮನುಷ್ಯನ ಪ್ರಾಣ ಪಕ್ಷಿ ಹಾರಿ ಹೋದ 36 ಗಂಟೆಗಳಲ್ಲಿ ಮೃತದೇಹದ ಮೇಲೆ ನೊಣಗಳು ಮೊಟ್ಟೆ ಇಡುತ್ತದೆ. 60 ಗಂಟೆಗಳಲ್ಲಿ ದುರ್ವಾಸನೆ ಶುರುವಾಗುತ್ತದೆ. 3ನೇ ದಿನ ಉಗುರುಗಳು ಕಳಚಿ ಬೀಳುತ್ತದೆ. 5ನೇ ದಿನ ಮೆದುಳು ಕರಗುತ್ತದೆ. 6ನೇ ದಿನ ವಾಯುವಿನಿಂದ ಹೊಟ್ಟೆ ಸಿಡಿಯುತ್ತದೆ. 2 ತಿಂಗಳಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಮಾಯವಾಗುತ್ತದೆ. ಹೆಸರು, ಹಣ, ಅಂತಸ್ತು, ಅಧಿಕಾರ, ಅಹಂಕಾರ, ಮನೆ, ಮಠ, ಮೇಲು, ಕೀಳು, ಮಾಟ, ಮಂತ್ರ, ಕಪ್ಪು, ಬಿಳುಪು, ಜಾತಿ, ಮತ, ಕೊಲೆ, ಬಡ್ಡಿ ಸುಲಿಗೆ, ಅತ್ಯಾಚಾರ, ಮೋಜು ಮಸ್ತಿ ಏನೇ ಜಗತ್ಕಿಲಾಡಿ ಆಟ ಆಡಿದರೂ ನನ್ನ ಪ್ರಾಣ ಪಕ್ಷಿ ಹಾರಿ ಹೋದ ಮರುಕ್ಷಣ ನನ್ನ ಹೆಸರು ಹೆಣ. ನಾನು ಲೈನಲ್ಲಿದ್ದೀನಿ. ಭೂಮಿ ಉಚಿತ, ನೀರು ಉಚಿತ, ಗಾಳಿ ಉಚಿತ, ಬೆಳಕು ಉಚಿತ, ಆಕಾಶ ಉಚಿತ. ಹೌದು ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಏನಿಲ್ಲ, ಏನ್ ಎಲ್ಲ ಮನುಷ್ಯ ಆಗ್ಬೇಕು, ಇದು ಬೇಕು, ಹೆಂಗಿರ್ಬೇಕು, ಹಿಂಗಿರ್ಬೇಕು, ಅವನ್ ತರ ಆಗ್ಬೇಕು, ಅವನ್ ತಲೆ ಹೊಡಿಬೇಕು, ಇವನ್ ಇದ್ ಮಾಡ್ಬೇಕು, ಆ ಹುಡುಗಿ ನೋಡ್ಬೇಕು, ಈ ರೀತಿ ಎಲ್ಲ ಮನ್ಸೊಳಗೆ ಒಂದು ಕೆಟ್ಟ ಆಲೋಚನೆ ಬರ್ತಾರಲ್ಲ, ಆ ಕೆಟ್ಟ ಆಲೋಚನೆಯನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಜೀವನ ಆರಾಮಾಗಿ. ಆಸೆನ ಬಿಡ್ಬೇಕು, ಆಸೆ ಬಿಡಬಾರ್ದು. ಕೆಟ್ಟ ಆಸೆಗಳನ್ನ, ಅತಿ ಆಸೆನೂ ಬಿಡ್ಬೇಕು, ಕೆಟ್ಟ ಆಸೆಗಳು ಬಿಡ್ಬೇಕು. ಪಾಸಿಟಿವ್ ಅಷ್ಟೇ. ಅವಾಗ ಏನಿದೆ ಅದ್ ಮಾಡ್ಕೊಂಡು ಹೋಗಿ ಫಲಾಫಲ ದೇವ್ರಿಗೆ ಬಿಟ್ಬಿಡಿ. ಥಾಟ್ಸ್ ಬಿಕಮ್ಸ್ ಟು ಫ್ಯಾಕ್ಟ್. ನಾವ್ ಏನ್ ಯೋಚನೆ ಮಾಡ್ತೀವೋ ಅದೇ ನಡೆಯೋದು. ಇವತ್ ಬೆಳಗ್ಗೆ ನಾವ್ ಏನ್ ಯೋಚನೆ ಮಾಡ್ಕೊಂತ ಎದೊಳ್ತೀವೋ ಅವತ್ತಿನ ಕಾಲಕ್ರಮೇಣ ಅದೇ ನಡೆಯೋದು. ಬೆಳಗ್ಗೆ ಎದೊಳ್ತಾನೆ ಅವ್ನಿಗೆ ಹಾಳು ಮಾಡ್ಬಿಡ್ಬೇಕು ಅಂತ ಇದ್ರೆ ಮುಗಿತಿತ್ತು, ಬೆಳಗ್ಗೆನೆ ಅವಳು ಹಾಳು ಮಾಡ್ಬಿಡ್ಬೇಕು ಅಂತ ಇದ್ರೆ ಮುಗಿದೋಯ್ತು. ಇದು ಅಷ್ಟೇ ಸರ್. ಕಡೆ ಪ್ರಶ್ನೆ ನಿಮ್ಗೆ, ಬೆಲೆಯಲ್ಲಿ ಇದೀರಾ, ಇಲ್ಲಿ ತುಂಬಾ ನಿಮ್ಗೆ ಫ್ಯಾನ್ಸ್ ಗಳಿದ್ದಾರೆ, ಟೂ ವೀಲರ್ ಆಗಿರ್ಬೋದು, ಆಟೋದು ಆಗಿರ್ಬೋದು, ಇವರೆಲ್ಲರ ಬಗ್ಗೆ ನಿಮ್ಗಿರೋ ಅಭಿಮಾನ ಹೇಗಿದೆ ಸರ್? ಅಭಿಮಾನ ಅಂದ್ರೆ ನನಗೆ ಇವತ್ತು ನನ್ನ ಕಾಪಾಡ್ತಾ ಇರೋದು ಎಷ್ಟು ಜನ ಆಟೋ ಚಾಲಕರು, ಎಷ್ಟು ಜನ ಕ್ಯಾಬ್ ಡ್ರೈವರ್ಸ್, ಎಷ್ಟು ಜನ ಟೂ ವೀಲರ್ ಫ್ಯಾನ್ಸ್ ಏನಿದ್ರೆ ಅವ್ರದ್ದು ಮನೆ ದೇವರುಗಳ ಹೆಸರುಗಳನ್ನ ನಾನು ಹಾಕ್ತಾರೆ. ಅಷ್ಟು ಮನೆ ದೇವರುಗಳು ಸೇರಿ ನಮ್ಮನೆ ದೇವರು ಸೇರಿ ಕಾಪಾಡ್ತಾರೆ. ಅಷ್ಟೇ ಖುಷಿ. ಒಳ್ಳೆ ಮಾತು ಸರ್, ಒಳ್ಳೆ ಮಾತು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಶಂಕರ್ನಾಗ್ ಅವರನ್ನ ಅವಾಗಿನ ಕಾಲದಲ್ಲಿ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಅವರ ಸ್ಟಿಲ್ ಇಂದ ಇವರ ಅಂಗಡಿ ಫೇಮಸ್ ಆಯ್ತು ಅಂತ ಅಂದ್ರೆ ತಪ್ಪಿಲ್ಲ. ಸೊ ನೀವು ಸಹ ಅಂಗಡಿಗೆ ವಿಸಿಟ್ ಮಾಡಿ ಇವರ ಎಲ್ಲಾ ಒಂದು ಆರ್ಟ್ಸ್ ಅನ್ನ ನೋಡಿ ಅಂತ ಹೇಳ್ಬೋದು. ಮತ್ತೆ ಶಂಕರ್ನಾಗ್ ಅವರ ಲೆಗಸಿ ಏನಿದೆ, ಆ ಒಂದು ಪರಂಪರೆಯನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದು ಡಿ ಬಾಸ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಅಂತ ಅಂದ್ರೆ ಯಾವುದೇ ಅನುಮಾನ ಇಲ್ಲ. ಕಾರಣ ಇಷ್ಟೇ, ಅವರ ಕರಿಯ ಚಲನಚಿತ್ರ ಏನು ರಿಲೀಸ್ ಆಯ್ತಲ್ಲ, ಅಲ್ಲಿಂದ ಒಂದು ಸ್ಟಿಲ್ ಫೋಟೋಸ್ ಅನ್ನ ಅವರ ಅಂದ್ರೆ ದರ್ಶನ್ ಅವರ ಪರ್ಸನಲ್ ಫೋಟೋಗ್ರಾಫರ್ ಇಂದ ಫೋಟೋಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ನೆಗೆಟಿವ್ ಅನ್ನ ರೆಡಿ ಮಾಡಿಸಿ ಇಲ್ಲಿ ಅದನ್ನ ಪ್ರಿಂಟ್ ಅನ್ನ ಮಾಡಿಸಿ ಹಂಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿಗೂ ಸಹ ದರ್ಶನ್ ಅವರ ಕರಿಯ ಪಿಕ್ಚರ್ ಫೋಟೋಸ್ಗಳು ಸಾಕಷ್ಟು ಗಾಡಿಗಳ ಮೇಲೆ, ಟೂ ವೀಲರ್ ಆಗಿರಬಹುದು, ಆಟೋಗಳಾಗಿರಬಹುದು, ಎಲ್ಲದರ ಮೇಲೆ ರಾರಾಜಿಸ್ತಾ ಇದೆ. ಸೊ ದರ್ಶನ್ ಅವರ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಟ್ ರಶ್ ಮೀಡಿಯಾ. ನಮಸ್ಕಾರ.